ಮೇಡಮ್ ಸ್ಟಾಪ್ ಇನ್ನೊಂದ್ಸರಿ ಅದು ರೆಕಾರ್ಡೇ ಆಗಿಲ್ಲ ಮೇಡಮ್. ಮೇಡಮ್ ಇಲ್ಲೇ ನೋಡಿ ಮೇಡಮ್, ಇರಿ ಮೇಡಮ್, ಎರಡು ಪಕ್ಕ ಇಟ್ಬಿಡ್ತಾ. ಓಕೆ ಮೇಡಮ್, ಯಾವುದೋ ಒಂದೇ ಒಂದು ಫೋಟೋ ಮಾತ್ರ ಉಳ್ಕೊಂಡಿದೆ ನನ್ನ ಹತ್ರ. ಮೇಡಮ್ ಇವತ್ತು ಜಾಕಿ ಫಿಲಂ ರಿಲೀಸ್ ಆಗಿದೆ, ಫ್ರೀ ಇದ್ರೆ ನೀವು ಜಾಕಿ ಫಿಲಂಗೆ ಹೋಗ್ತೀರಾ? ಆಕ್ಚುಲಿ ಹೋಗ್ಬೇಕು ಅಂತಾನೂ ಇತ್ತು, ಒಂದ್ 2 ದಿವಸದಿಂದ ಮೈಂಡ್ ಹುಷಾರಿಲ್ಲ ನನಗೆ, ಸೊ ಹಾಗಾಗಿ ಹೊರಗಡೆ ಎಲ್ಲೂ ಹೋಗಿಲ್ಲ. ಅಫ್ಕೋರ್ಸ್ ಈ ಫಿಟ್ನೆಸ್ ಅವರು ವಾರದ ಮುಂಚೆಯೇ ನನ್ನನ್ನ ಕೇಳ್ಕೊಂಡಿದ್ರು, ಸೊ ಹಾಗಾಗಿ ಅದ್ರ ಜೊತೆಗೆ ಜಗ್ಗಿ ಅವರು ಕಾನ್ಸ್ಟೆಂಟ್ ಎಫರ್ಟ್ ಹಾಕಿ ನನ್ನ ಕಾಂಟ್ಯಾಕ್ಟಿಗೆ ಬರಕ್ಕೆ ಟ್ರೈ ಮಾಡಿ ಎಲ್ಲ ಮಾತಾಡಿ ಕನ್ಫರ್ಮ್ ಮಾಡ್ಕೊಂಡಿದ್ರು. ಸೊ ಐ ಡಿಡ್ಂಟ್ ವಾಂಟ್ ಟು ಡಿಸಪಾಯಿಂಟ್ ದೆಮ್. ನನ್ನ ವಾಯ್ಸ್ ಕೂಡ ಚೇಂಜ್ ಆಗಿದೆ, ಸೊ ಅದಕ್ಕೋಸ್ಕರ ನಾನು ಐ ಮೇಡ್ ಶ್ಯೂರ್ ದಟ್ ಐ ಕಮ್ ಹಿಯರ್. ಹೊರಗಡೆ ಹೋಗಿಲ್ಲ, ಆ ಕಾರಣಕ್ಕೆ ನೋಡಿಲ್ಲ, ಬಟ್ ಖಂಡಿತವಾಗ್ಲೂ ನೋಡ್ತೀನಿ ನಾನು. ಮೇಡಮ್ ಸ್ಟಾಪ್ ಇನ್ನೊಂದ್ಸರಿ ಅದು ರೆಕಾರ್ಡೇ ಆಗಿಲ್ಲ ಮೇಡಮ್. ಲಾಸ್ಟ್ ಮೇಡಮ್, ಜಾಕಿ ಫಿಲಮ್ 2010 ನಲ್ಲಿ ರಿಲೀಸ್ ಆಗಿರೋದು, ಈಗ ರಿಲೀಸ್ ಆದ್ರೂ ಹೊಸದಾಗೆ ರಿಲೀಸ್ ಆಗಿದೆ ಅನ್ನೋ ತರ ಕ್ರೇಜ್ ಇದೆ ಮೇಡಮ್, ಅದ್ರ ಬಗ್ಗೆ ಏನ್ ಹೇಳ್ತೀರಾ? ಬೇಸಿಕಲಿ ಅದೇ ನಮ್ಮ ಅಪ್ಪು ಸರ್ ಅಲ್ವಾ, ಸೊ ಅವ್ರ ಮೇಲೆ ಯಾವತ್ತೂ ಕಡಿಮೆ ಆಗಕ್ಕೆ ಚಾನ್ಸೇ ಇಲ್ಲ. ಅವರು ಸಿನಿಮಾನ ಇವತ್ತಲ್ಲ ಇನ್ನೂ 10 ವರ್ಷ ಬಿಟ್ಟು ರಿಲೀಸ್ ಮಾಡಿದ್ರು ಇದೇ ರೀತಿಯಾದ ಕ್ರೇಜ್ ಖಂಡಿತವಾಗ್ಲೂ ಇರುತ್ತೆ. ಯಾಕಂದ್ರೆ ಅವ್ರು ಯಾವತ್ತೂ ನಮ್ಮ ಜೊತೆಲಿ ಇದ್ದಾರೆ ಅಂತ ನಾವು ಎಲ್ಲರೂ ತುಂಬಾ ನಂಬಿದ್ವಿ. ಸೊ ಆ ಕಾರಣಕ್ಕೆ ಅವ್ರ ಹೊಸ ಸಿನಿಮಾ ರಿಲೀಸ್ ಆಗಿದೆ ಅನ್ನುವಂತ ಕ್ರೇಜ್ ಅಲ್ಲೇನೆ ಜನ ನೋಡ್ತಾ ಇದ್ದಾರೆ. ಅಂಡ್ ಅಫ್ಕೋರ್ಸ್ ನಂಗೆ ಹುಷಾರಿರ್ಲಿಲ್ಲ, ಆ ಕಾರಣಕ್ಕೆ ನಂಗೆ ಹೋಗಕ್ಕಾಗ್ಲಿಲ್ಲ, ಬಟ್ ಐ ಮೇಕ್ ಶ್ಯೂರ್ ದಟ್ ಐ ಗೋ ವಾಚ್. ಮೇಡಮ್ ಅಪ್ಪು ಅವ್ರ ಮೂವಿ ನಿಮ್ಗೆ ಯಾವ್ದು ಇಷ್ಟ ಮೇಡಮ್? ಎಲ್ಲಾನು ಚೆನ್ನಾಗಿದೆ, ನಿಮ್ಗೆ ಫೇವ್ರೇಟ್ ಅಂತ ಅಂದ್ರೆ? ನನಗೆ ರಾಜಕುಮಾರ ತುಂಬಾ ಇಷ್ಟ. ಯಾಕಂತಂದ್ರೆ ಸಾಗರದಾಲೆ ಸಾಂಗ್ ಅಂತೂ ನನ್ನ ಯಾವಾಗ್ಲೂ ಕೇಳುವಂತ ಸಾಂಗ್. ಆಕ್ಚುಲಿ ನನ್ನ ಫ್ರೆಂಡ್ಸ್ ಸರ್ಕಲ್ ಅಲ್ಲೆಲ್ಲ ಒಂಚೂರು ಕನ್ಫ್ಯೂಸ್ ಆಗ್ಬಿಡ್ತಾರೆ, ಆ ಸಾಂಗ್ ನಾನು ಎವ್ರಿ ಡೇ ಹಾಕ್ತೀನಿ. ಸೊ ನನ್ನ ಜೊತೆನಲ್ಲಿ ಔಟ್ಡೋರ್ ಯಾರಾದ್ರೂ ಬಂದಿರ್ತಾರಲ್ಲ, ಅವ್ರು ಸ್ವಲ್ಪ ಕನ್ಫ್ಯೂಸ್ ಆಗ್ಬಿಡ್ತಾರೆ, ಏನಾದ್ರೂ ಬೇಜಾರಲ್ಲಿ ಇದೆಯಾ ಈ ಸಾಂಗ್ ಕೇಳ್ತಾ ಇದೆಯಾ ಅಂತ. ನೋ, ದಟ್ ಹ್ಯಾಸ್ ಅ ಲಾಟ್ ಆಫ್ ಮೀನಿಂಗ್. ಸೊ ಹಾಗಾಗಿ ನನಗೆ ಆ ಸಾಂಗ್ ಸಿಕ್ಕಾಬಿಟ್ಟೆ ಇಷ್ಟ. ಅದೇ ರೀತಿಯಾಗಿ ಸಿನಿಮಾನು ಸ್ವಲ್ಪ ಜಾಸ್ತಿ ಇಷ್ಟ. ಅಪ್ಪು ಅವ್ರನ್ನ ಯಾವಾಗಾದ್ರೂ ಮೀಟ್ ಮಾಡಿದೀರಾ? ಹಾ, ನನ್ನ ಆಂಕರಿಂಗ್ ಐ ಆಮ್ ಎನ್ MC ಟು, ಸೊ ಹಾಗಾಗಿ ಬಹಳಷ್ಟು ಶೋಸ್ ಮಾಡಿದ್ದೀನಿ ನಾನು. ಕಾರ್ಪೊರೇಟ್ ಶೋಸ್ ಆಗಿರ್ಬೋದು ಅಥವಾ ಗೆಟ್ ಟುಗೆದರ್ಸ್ ಆಗಿರ್ಬೋದು, ಈ ತರ ಬಹಳಷ್ಟು ಶೋಸ್ ನಾನು ಹೋಸ್ಟ್ ಮಾಡಿದ್ದೀನಿ. ಅಂತ ಜಾಗದಲ್ಲಿ ನಾನು ಸುಮಾರು ಸಲ ಭೇಟಿಯಾಗಿದ್ದೀನಿ. ನಾನು ಯಾವುದೋ ಒಂದೇ ಒಂದು ಫೋಟೋ ಮಾತ್ರ ಉಳ್ಕೊಂಡಿದೆ ನನ್ನ ಹತ್ರ.